ಎಷ್ಟು ಏಜ್ ನಿಮಗೆ? 50 ವರ್ಷ. ಏನು ತೊಂದರೆ ಆಗ್ತಾ ಇದೆ ಕೈದು? ಎಷ್ಟು ದಿವಸದಿಂದ ಇದೆ? ಏನಾಗುತ್ತೆ? ಗಾಡಿ ಓಡಿಸ್ಬೇಕಾದ್ರೆ ಹ್ಯಾಂಡ್ಲರ್ ಇಟ್ಕೊಂಡಾಗ ಜಾಸ್ತಿ ಪ್ರೆಷರ್ ಆಗ್ತದೆ, ಒಂಥರ ನೋವು ಬರುತ್ತೆ, ಸ್ವಲ್ಪ ನರ ಒಂದು ತುಳ್ಕೊಳ್ಳೋದು. ಅಂದರೆ ಏನೋ ಅಂತ ಮಾಡ್ಬೋದಿಲ್ಲ ಅಂತ ಆಗುತ್ತೆ. ಲೆಫ್ಟ್ ಸೈಡಾ ಅಥವಾ ರೈಟ್ ಸೈಡ್? ಸೊ ಈಗ ನೆಕ್ಸ್ಟ್ ನೀವು ಮಲ್ಕೋಬೇಕಾದ್ರೆ ಆ ಟೈಮಲ್ಲಿ ಹೇಗಿರುತ್ತೆ? ಪಿಲ್ಲೋ ಹಾಕೊಂಡಾಗ ನೋವು ಬರುತ್ತೆ. ಓಕೆ. ಪಿಲ್ಲೋ ತಂದರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು, ಬಟ್ ಪಿಲ್ಲೋ ಇಲ್ಲದೆ ಜಾಸ್ತಿ ಹೊತ್ತಿಗೆ ಏನು ಪಿಲ್ಲೋ ಇಟ್ಕೊಂಡು ನೀವು ಕೂಡ ನಾವು ಮೇ ಬಿ ಇನ್ನು ಸರ್ವಿಕಲ್ ಡಿಸ್ಫಾರ್ಮಿಟಿ ಇರುತ್ತೆ. ಅಂದರೆ ಏನೋ ನಿಮಗೆ ಬಲ್ಜಿಂಗೋ ಅಥವಾ ಏನಾದರೂ ನರಗಳದ್ದು ಏನಾದರೂ ಇದಿರುತ್ತೋ ಆ ಥರ ಪ್ರಾಬ್ಲಮ್ ಇರುತ್ತೆ. ಬಟ್ ನಥಿಂಗ್ ಟು ವರಿ, ನಾನೀಗ ಟ್ರೀಟ್ಮೆಂಟ್ ಕೊಡ್ತೀನಿ. ಈಗ ಅದಾದಮೇಲೆ ಈಗ ನೀವು ನೋಡ್ಕೊಳ್ಳಿ ಏನೇನು ಕಷ್ಟ ಆಗುತ್ತೆ. ಕೈ ಎತ್ತಿ ಯಾವಾಗ ಯಾವ ಪೊಸಿಷನಲ್ಲಿ ನೋವು ಬರುತ್ತೆ. ಈಗ ತಿರುಗಿಸಿ. ವಿಜಯ್ ಕುಮಾರ್ ಅವರೇ, ಈಗ ಹೇಗಿದೆ ನಾವು ಮಾಡಿ? ಕೈ ಎತ್ತಿ ಕೈ ಎತ್ತಿ ರೊಟೇಟ್ ಮಾಡಿ. ಕೈ ಈ ಬರೀ ಶೋಲ್ಡರ್ ಇಷ್ಟು ನೋವಿದೆಯಾ? ಮೇಲೆ ಇದು ಮಾಡಿದಾಗ ಕತ್ತು ಎರಡು ಕಡೆ ಮಾಡಿ ಫುಲ್ಲು ನೋಡಿ. ಬೇಗ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ? ಎಷ್ಟು ನಿಮಿಷ ಆಗಿರ್ಬೋದು? ಸೊ ನೀವೀಗ ಸಪೋಸ್ ಬೇರೆ ಕಡೆ ಹೋಗಿದ್ದೀರಿ, ಈಗ ಏನು ಮಾಡ್ತಾ ಇದ್ದೀರಿ? ಸಪೋಸ್ ಬೇರೆ ಹಾಸ್ಪಿಟ್ಲಿಗೆ ಹೋಗ್ತೀವಿ, ನೋವು ಎಲ್ಲರಿಗೂ ಬಂದು ಈಗ ನಿಮಗೆ ಹೇಗೆ ಅನ್ನಿಸ್ತು ಈ ಟ್ರೀಟ್ಮೆಂಟ್ ಬಗ್ಗೆ? ಖುಷಿ ಆಯ್ತು. ಯಾಕೆ ಖುಷಿ ಆಯಿತು? ಅಲ್ಲಲ್ಲ, ಯಾಕೆ ಖುಷಿ ಆಯಿತು? ಖುಷಿ ಆಯ್ತು, ನೋವು ಕಮ್ಮಿ ಆಯ್ತು. ಎರಡನೇ ತಿಂಗಳು ಮನಿ ಸೇವ್ ಆಯಿತು. ಎಲ್ಲರ ಹತ್ರನೂ ದುಡ್ಡು ಇರಲ್ಲ. ಎರಡನೇ ತಿಂಗಳು ಎಲ್ಲದಕ್ಕೂ ಟೆಸ್ಟ್ ಬೇಕಾಗಿತ್ತು. ಕಾರಣ ಸಿಗಬೇಕಾದ್ರೆ ಚೇಂಜ್ ಇಟ್ಟಿರ್ಬೋದು. ಓಕೆ, ನೀವು ಮಲ್ಕೋಬೇಕಾದ್ರೆ ಪೋಸ್ಟರ್ ಚೇಂಜ್ ಇಟ್ಟಿರ್ತೀವಿ. ನಮ್ಮದು ಸ್ವಲ್ಪ ದಿಂಬನ ಕಡಿಮೆ ದೂರ, ಒಂದೇ ಸತಿ ಬಿಡೋಕ್ಕಾಗಲ್ಲ, ಅವಾಗ ನಿದ್ದೆ ಬರೋಲ್ಲ. ಇದನ್ನು ಕಡಿಮೆ ಮಾಡಿ, ದಿಂಬು ಕಡಿಮೆ ಮಾಡಿ, ಫಿಸಿಕಲ್ ಎಕ್ಸಸೈಸ್ ಮಾಡಿ. ಕಣ್ಣಲ್ಲಿ ಅಂದರೆ ಕೈ ಎತ್ತ ಎಲ್ಲ ಮಾಡಿ. ಓಕೆ, ಖುಷಿ ಆಯ್ತಲ್ಲ ನಿಮಗೆ?